ಕಾರ್ಯಕ್ರಮ ನಿಮಿತ್ತ ಮಡಿಕೇರಿಗೆ ಆಗಮಿಸಿದರು. ಈ ಸಂದರ್ಭ ಚಾಣಕ್ಯ ಅವರನ್ನು ಭೇಟಿಯಾಗಿ ಮುಂದಿನ ಲೋಕಸಭಾ ಚುನಾವಣೆಯ ಬಗ್ಗೆ ಮತ್ತು ರಾಷ್ಟ್ರದ ರಾಜಕಾರಣಗಳ ಬಗ್ಗೆ ಕೂಡ ನಾವು ಅವರನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಓಕೆ, ಲೋಕಸಭಾ ಚುನಾವಣೆ ಬರ್ತಾ ಇದೆ. ಪ್ರಬಲವಾಗಿ ತಾವು ಉತ್ತರ ಕ್ಷೇತ್ರವನ್ನು ಕೇಳ್ತಾ ಇದ್ವಿ. ನಂತರ ಚಿಕ್ಕಮಗಳೂರು, ಉಡುಪಿ ಕ್ಷೇತ್ರ ಪಟ್ಟಿಯಲ್ಲಿ ತಾವು ಇದ್ದೀರಿ ಅಂತ ಬಂತು. ಇದೀಗ ಕೊಡಗು, ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ತಾವು ಸ್ಪರ್ಧಿಸ್ತೀರಾ ಅಂತ ಹೇಳುವ ಊಹಾಪೋಹ ಇದೆ. ಸ್ಪರ್ಧಿಸ್ತೀರಾ? ನನಗೆ ಅಂತ ಹೇಳೋದು ನನಗೆ ಸಂತೋಷ ಆಗಿರುವಂಥದ್ದು. ವಿಶೇಷವಾಗಿ ಮಂಗಳೂರು ನನ್ನ ಸ್ವಕ್ಷೇತ್ರ. ಮಂಗಳೂರಿನಲ್ಲಿ ನಮ್ಮವರೇ ಒಬ್ಬರು ಈಗ ಸಿಟ್ಟಿಂಗ್ MP, ಸ್ವಯಂ ಸೇವಕ, ಯುವಕ ಎಲ್ಲ ಇದ್ದ ಕಾರಣ ಅವರನ್ನೇ ಮುಂದುವರಿಸಬೇಕು ಅಂತ ಹೇಳುವಂಥ ತೀರ್ಮಾನಗಳನ್ನು ಮಾಡಿದ್ದಾರೆ. ಅಲ್ಲಿ ಕೂಡ ನಾನೇ ಆದರೆ ಆಗ್ತಿದ್ರೆ ಅದರಲ್ಲಿ ಏನು ವ್ಯತ್ಯಾಸಗಳಿರ್ತಿರಲಿಲ್ಲ. ಅದರ ಒಬ್ಬ ಯುವಕರನ್ನು ನಾವು ಮುಂದುವರಿಸಬೇಕು ಅಂತ ಆಲೋಚನೆ ಮಾಡಿದ್ದೇವೆ. ಉಡುಪಿ ಚಿಕ್ಕಮಗಳೂರು, ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ಮೊದಲು 2.5 ವರ್ಷ ನಾನು ಲೋಕಸಭೆಯ ಒಬ್ಬ ಅಲ್ಲಿಯ ಸದಸ್ಯನಾಗಿ ಅಲ್ಲಿ ನೆನೆಗುದಿಗೆ ಬಿದ್ದಂಥ 10 ಹಲವು ಯೋಜನೆಗಳನ್ನು ನಾನು ಭಾರಿ ಒತ್ತಡಗಳ ಮುಖಾಂತರ, ಹೋರಾಟದ ಮುಖಾಂತರ, ಉದಾಹರಣೆಗೆ ಕಡೂರು ಚಿಕ್ಕಮಗಳೂರು ರೈಲು ಇಂದಿರಾ ಗಾಂಧಿ ಅವರು ಬಂದಾಗ ಘೋಷಣೆ ಮಾಡಿ ಹೋಗಿದ್ರು, ಆಮೇಲೆ ಅದು ಬಂದಿರಲಿಲ್ಲ. ನಾನು BL ಶಂಕರ್ ಆಗಿದ್ದಾಗ 10 ಕೋಟಿ ರೂಪಾಯಿಗಳನ್ನು ಅದಕ್ಕೆ ಬಿಡುಗಡೆ ಮಾಡಬೇಕು, ಆದರೂ ಬಿಡುಗಡೆ ಆಗಿರಲಿಲ್ಲ. ನಾನು ಲೋಕಸಭಾ ಸದಸ್ಯನಾದಮೇಲೆ ಆಗ ರಾಜ್ಯ ಸರ್ಕಾರವು BJP ಸರ್ಕಾರ ಇದ್ದ ಕಾರಣ ನಾನು 40 ಕೋಟಿಗಳನ್ನು ಮೀಸಲಿರಿಸಲಿರುವಂಥ ಎಲ್ಲ ಪ್ರಯತ್ನಗಳನ್ನು ಲೋಕಸಭೆಯ ಒಳಗೆ ಹೋರಾಟದ ಮುಖಾಂತರ ಮಾಡಿ ಅದನ್ನು ತಗೊಂಡು ಅಷ್ಟೇ ಮೊತ್ತವನ್ನು ರಾಜ್ಯ ಸರ್ಕಾರದಿಂದ ಕೊಡಿಸಿ 2ನೇ ವರ್ಷದಲ್ಲಿ ಉಳಿದ ಮೊತ್ತವನ್ನು ಕೊಡಿಸಿ ಈಗ ಅದನ್ನು ಕಂಪ್ಲೀಟ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಕಾಫಿ ಬೆಳೆಗಾರರ ಬಗ್ಗೆ ಹಾಗೆ ವಿಶೇಷವಾದಂಥ ಕಾಫಿ ಬೆಳೆಗಾರರ ಯಾವುದೇ ಡೆಲಿಗೇಷನ್ಸ್, ಯಾವುದೇ ಇಶ್ಯೂಸ್ ಇರಲಿ, ಲೋಕಸಭೆಯ ಒಳಗೆ ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ ನನ್ನ ಶಕ್ತಿ ಮೀರಿ ನಾನು ಕೆಲಸ ಮಾಡಿರುವಂಥದ್ದು ಎಲ್ಲ ಕಾಫಿ ಬೆಳೆಗಾರರಿಗೆ ನನ್ನಲ್ಲಿ ವಿಶ್ವಾಸ ಮಾಡ್ತೇನೆ. ಕರಾವಳಿ ಭಾಗದಲ್ಲಿ ನ್ಯಾಷನಲ್ ಹೈವೇ ನಾನು ಇದ್ದಾಗ ಸುರತ್ಕಲ್ ಕುಂದಾಪುರ ನ್ಯಾಷನಲ್ ಹೈವೇಯನ್ನು ನಾನು 15 ದಿನಕ್ಕೊಮ್ಮೆ ರಿವ್ಯೂಗಳನ್ನು ಮಾಡಿಕೊಂಡು ಕೆಲಸಗಳನ್ನು ಮಾಡ್ತಿದ್ದೆ. ನಾನು ಅಲ್ಲಿಂದ ಬಂದ ನಂತರ ಬಂದಂಥ MP ಅವರಿಂದ ಅದನ್ನು ಏನು ಮಾಡಲಿಕ್ಕೆ ಆಗಲಿಲ್ಲ. ಮೀನುಗಾರರ ಸಮಸ್ಯೆಗಳಿದ್ದಾಗ ಇದನ್ನೆಲ್ಲವನ್ನು ಕೂಡ ಒಂದು ಹಂತದಲ್ಲಿ ಮಾಡೋ ಕಾರಣ ಆ ಕ್ಷೇತ್ರದಲ್ಲಿ ಕೂಡ ನನಗೆ ಒಂದು ಒಳ್ಳೆಯ ವಿಶ್ವಾಸ ಇದೆ. ಎಲ್ಲ ಕಾರ್ಯಕರ್ತರು ಮತ್ತು ಮತದಾರರು ಈ ಮೇಲೆ ಅವರ ಅಭಿಪ್ರಾಯಗಳು ಚೆನ್ನಾಗಿದೆ. ಇತ್ತೀಚೆಗೆ ನಾನು ನಮ್ಮ ಚಿಕ್ಕಬಳ್ಳಾಪುರದಂಥ ಮುಖ್ಯಮಂತ್ರಿ ಆಗಿರುವಂಥ ಅಲ್ಲಿ ಕುಡಿಯೋ ನೀರಿಲ್ಲ, 1500-1800 ಫೀಟ್ ಆಳಕ್ಕೆ ಕೊರೆದ್ರೂ ನಿಮಗೆ ನೀರು ಸಿಕ್ಕುವಂಥ ಪರಿಸ್ಥಿತಿ ಇಲ್ಲ. ಅವರಿಗೆ ಎತ್ತಿನ ಹೊಳೆ ಯೋಜನೆ ಮುಖಾಂತರ ನಾವು ಅವ್ರಿಗೆ ಕುಡಿಲಿಕ್ಕೆ ನೀರು ಕೊಡಬೇಕು ಅಂತ ಹೇಳುವಂಥ ಒಂದು ಪ್ರಯತ್ನಗಳನ್ನು ಮಾಡಿ ನಾನು ಬಜೆಟ್ನಲ್ಲಿ ಅದಕ್ಕೆ ದುಡ್ಡಿಟ್ಟು ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್, ಕ್ಯಾಬಿನೆಟ್ ಅಪ್ರೂವಲ್ ಎಲ್ಲವನ್ನು ಕೊಡಿಸಿದ ಕಾರಣ ಆಯಾ ಭಾಗಕ್ಕೆ ನೀವೇ ಬರಬೇಕು, ಕುಡಿಯೋ ನೀರು ಕೊಟ್ಟವರನ್ನು ನಾವು ಯಾರು ಬಿಡೋಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಆ ಭಾಗದಲ್ಲಿ ವಿಶೇಷ ಒತ್ತಡ ಇದ್ದಾರೆ. ಎರಡನೇದಾಗಿ ವೀರಪ್ಪ ಮೊಯ್ಲಿ ಅವರನ್ನ ನಾನು ಮಂಗಳೂರಲ್ಲಿ ಸೋಲಿಸಿದ ಕಾರಣ, ವೀರಪ್ಪ ಮೊಯ್ಲಿಯಲ್ಲಿದ್ದ ಕಾರಣ ಮತ್ತೊಮ್ಮೆ ಅವರನ್ನು ಸೋಲಿಸಲಿಕ್ಕೆ ನೀವು ಬರಬೇಕು ಅಂತ ಹೇಳುವಂಥ ಜನರ ಬೇಡಿಕೆ ಕೂಡ ಆ ಭಾಗದಲ್ಲಿದೆ, ಅಲ್ಲಿನೂ ಇದೆ. ಬ್ಯಾಂಗ್ಳೂರು ಉತ್ತರ ಇದೊಂದು ಸುಶಿಕ್ತ ಕ್ಷೇತ್ರ, ಸುಮಾರು 20 ಲಕ್ಷ ಜನ ಇರುವಂಥ ಒಂದು ಕ್ಷೇತ್ರ. ಒಂದು ಕ್ಷೇತ್ರವನ್ನು ನಿಮಗೆ ಒಬ್ಬ ರಾಜ್ಯ ಮಟ್ಟದ ಒಬ್ಬ ವ್ಯಕ್ತಿ ಪಕ್ಷಕ್ಕಾಗಿ ದುಡಿಯುವಂಥವನಿಗೆ ಅಂತ ಕ್ಷೇತ್ರ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಕ್ಷೇತ್ರವೂ ನೋಡಿಕೊಳ್ಬಹುದು, ಇಡೀ ರಾಜ್ಯದಲ್ಲಿ ಕೂಡ ಪಕ್ಷ ಕಟ್ಟಲಿಕ್ಕೆ, ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅಲ್ಲಿಯ ಜನರಿಗೆ ಕೂಡ ಸದಾನಂದ ಗೌಡರಂಥ ಒಬ್ಬ ವ್ಯಕ್ತಿ, ಒಬ್ಬ ಸಜ್ಜನ ರಾಜಕಾರಣಿ, ಒಬ್ಬ ಭ್ರಷ್ಟಾಚಾರಕ್ಕೆ ಒಂದು ಇತಿಶ್ರೀ ಹಾಕಬೇಕು ಅಂತೇಳಿ ಸಕಾಲದಂಥ ಯೋಜನೆಗಳನ್ನು ತಂದು ಒಬ್ಬ ಶುದ್ಧ ಹಸ್ತದ ವ್ಯಕ್ತಿ ಬೇಕು ಅಂತ ಹೇಳುವಂಥದ್ದು ಆ ಭಾಗದಲ್ಲೂ ಒಂದಷ್ಟು ಇದ್ದದನ್ನು ನಾನು ಕಂಡಿದ್ದೇನೆ, ಸಂತೋಷ ಆಯಿತು. ಕೊಡಗಂತೂ ನಾನು ಹಿಂದೆ MP ಆಗಿದ್ದಂಥ ಕ್ಷೇತ್ರ. ಕೊಡಗಿನ ಜನರಿಗೂ ನನಗೆ ಅವಿನಾಭಾವ ಸಂಬಂಧ, ನನ್ನ ವೈಯಕ್ತಿಕ ಸಂಬಂಧ, ಮಾವನ ಊರು ಜಿಲ್ಲೆಯೂ ಹೌದು, ಜೊತೆಯಲ್ಲಿ ಬೇರೆ ಎಲ್ಲ ಕಾರ್ಯಕರ್ತರ ಜೊತೆ ನನಗೆ ವಿಶೇಷವಾದಂಥ ಒಂದು ಸಂಬಂಧಗಳಿದ್ದಾವೆ. ಈ ದೃಷ್ಟಿಯಿಂದ ಕೊಡಗಂತೂ ನನ್ನದೇ ಇದೆ. ಮೈಸೂರು ಭಾಗದಲ್ಲಿ ಕೂಡ ನಾನು ಮುಖ್ಯಮಂತ್ರಿ ಆಗಿದ್ದಾಗ ದಸರಾದ ಮತ್ತು ಬಾಕಿ ಎಲ್ಲ ವಿಚಾರಗಳಿಗೆ ನಾನು ತಗೊಂಡಂಥ ನಿಲುವುಗಳು ಅದೆಲ್ಲವೂ ಕೂಡ ಇವತ್ತು ಒಂದು ರೀತಿಯಲ್ಲಿ ಈ ಭಾಗದಿಂದ ಸ್ಪರ್ಧೆ ಮಾಡಬೇಕು. ಹೀಗೆ 4-5 ಕ್ಷೇತ್ರಗಳಲ್ಲಿ ನನ್ನ ಹೆಸರನ್ನು ಪಕ್ಷದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಪ್ರಪೋಸ್ ಮಾಡಿರುವಂಥದ್ದು ನನ್ನ ಜೀವನ ಸಾರ್ಥಕ ಅಂತ ನನಗೆ ಅನಿಸಿದೆ. ಯಾಕೆಂತ ಹೇಳಿದ್ರೆ ರಾಜಕೀಯ ವ್ಯಕ್ತಿಗಳಿಗೆ ಬೇಡ ಅಂತ ಹೇಳುವವರ ಸಂಖ್ಯೆ ಜಾಸ್ತಿ ಇರ್ತದೆ, ಬೇಕು ಅಂತ ಹೇಳುವವರ ಸಂಖ್ಯೆ ಕಡಿಮೆ ಇರ್ತದೆ. ಅಂಥದ್ರಲ್ಲಿ 4-5 ಕ್ಷೇತ್ರದಲ್ಲಿ ಈ ರೀತಿ ಇದೆ ಅಂತ ಹೇಳುವಂಥದ್ದು ನಿಜ. ನಾನು ಬ್ಯಾಂಗ್ಳೂರು ಉತ್ತರ ಸಿಕ್ಕಿದ್ರೆ ಪಕ್ಷ ಕಟ್ಟಲಿಕ್ಕೆ ಮತ್ತು ಇಡೀ ರಾಜ್ಯವ್ಯಾಪಿ ಓಡಾಟ ಮಾಡಲಿಕ್ಕೆ, ರಾಷ್ಟ್ರೀಯ ರಾಜಕಾರಣದಲ್ಲಿ ಸ್ವಲ್ಪ ಓಡಾಟ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಅಂತ ನಾನು, ಯಾಕಂದರೆ ಕೇರಳದ ಉಸ್ತುವಾರಿ ಆಗಿದ್ದೆ ನಾನು ಹಿಂದೆ, ಆದ ಕಾರಣ ಅದನ್ನೆಲ್ಲ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಂತ ಹೇಳುವಂಥದ್ದು ಕೇಳಿದ್ದೇನೆ ಹೊರತು ನಾನು ಯಾವುದೇ ನಿರ್ದಿಷ್ಟ ಕ್ಷೇತ್ರ ಆಯ್ಕೆ ಮಾಡಲಿಲ್ಲ. ನಾನು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ನನ್ನ ಪಕ್ಷ ನನಗೆ ಎಲ್ಲವನ್ನು ಕೊಟ್ಟಿದೆ, ನನಗೆ ಕೊಟ್ಟಷ್ಟು ಯಾರಿಗೂ ಕೊಟ್ಟಿಲ್ಲ. ನಾನು ಪಕ್ಷದ ಅಧ್ಯಕ್ಷ, ಪಕ್ಷದಿಂದ ಮುಖ್ಯಮಂತ್ರಿಯಾಗಿ 2 ಬಾರಿ MLA, 2 ಬಾರಿ MP, ರಾಷ್ಟ್ರೀಯ ಉಪಾಧ್ಯಕ್ಷ, ರಾಷ್ಟ್ರೀಯ ಕಾರ್ಯದರ್ಶಿ,
ಒಬ್ಬ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಪಕ್ಷ ಯಾರ್ಯಾರು ಅದು ಕೊಟ್ಟಿದ್ರೆ ಅದು ನನಗೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದ ಕಾರಣ ನಾನು ಪಕ್ಷಕ್ಕಾಗಿ ಕೆಲಸ ಮಾಡಬೇಕು. ಇವತ್ತು ಪಕ್ಷದ ವಿಚಾರದಲ್ಲಿ ನಾವು ಒಂದು 3ನೇ ಸ್ಥಾನಕ್ಕೆ ಮನೆ ಹೋಗಿದ್ದೇವೆ. ದಯನೀಯ ಹಿನ್ನಡೆ ಆಗಿದೆ ಕರ್ನಾಟಕದಲ್ಲಿ ಆಳುವ ಪಾರ್ಟಿಗೆ. ನಮಗೆ ಇವತ್ತು ನನ್ನಂತ ಒಬ್ಬ ಪಕ್ಷದಿಂದ ಇಷ್ಟೆಲ್ಲ ಬೆನಿಫಿಟ್ ಪಡೆದವ. ಇವತ್ತು ನನ್ನ ಒಂದೇ ಒಂದು ಉದ್ದೇಶ ಇರಬೇಕೇನು ಅಂತ ಹೇಳಿದ್ರೆ, ನನ್ನ ಸ್ವಾರ್ಥವನ್ನ ಬಿಟ್ಟು ನನ್ನ ಪಕ್ಷವನ್ನ ಮತ್ತೆ ಕರ್ನಾಟಕದಲ್ಲಿ ತರಬೇಕು. ಇವತ್ತು ಮೋದಿಯ ವೇವು, ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಭ್ರಷ್ಟಾಚಾರ, ಕರ್ನಾಟಕದಲ್ಲಿ 8-9 ತಿಂಗಳಿಂದ ಸರ್ಕಾರ ಇದ್ದು ಸತ್ತಂತೆ ಆಡಳಿತವಾಗಿ ಯಾವುದೇ ಟೇಕ್ ಆಫ್ ಆಗದೇ ಇರುವಂಥದ್ದು, ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗದೇ ಇರುವಂಥದ್ದು, ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಆಗದಿರುವಂಥದ್ದು, ಇದನ್ನೆಲ್ಲ ಜನ ಭ್ರಮನಿರಸರಾಗಿದ್ದಾರೆ. ರಾಜ್ಯಪಾಲರೇ ಹೇಳ್ತಾರೆ ಬಿಜೆಪಿ ನಿಮಗಿಂತ 100 ಪಾಲು ಬೆಟರ್ ಅಂತೇಳಿ ರಾಜ್ಯಪಾಲರು ಹೇಳ್ತಾರೆ, ಸಾರ್ವಜನಿಕರು ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ನನ್ನಂತ ಒಬ್ಬ ವ್ಯಕ್ತಿಗೆ ಮತ್ತೆ ಬಿಜೆಪಿಯನ್ನ ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನಕ್ಕೆ ತರುವುದು ನನ್ನ ಉದ್ದೇಶ. ಅದಕ್ಕಾಗಿ ನನ್ನ ಪಕ್ಷ ನೀನು ಕಂಟೆಸ್ಟ್ ಮಾಡಬೇಡ, ಇಡೀ ರಾಜ್ಯ ಓಡಾಟ ಮಾಡು ಅಂತ ಹೇಳಿದ್ರೆ ಅದಕ್ಕೂ ಸಿದ್ಧನಿದ್ದೇನೆ. ಇಲ್ಲ ಕ್ಷೇತ್ರ ಈಗ ಸರಿ, ನಾನು ಅದನ್ನು ಹೇಳಬಾರ್ದು. ನಾನು ಇವತ್ತು ಖಂಡಿತವಾಗಿ ನಾನೊಬ್ಬ ಇಂಥ ಕ್ಷೇತ್ರಕ್ಕೆ ನಾನು ಅಪೇಕ್ಷಿತ ಅಂತ ಹೇಳಬಾರ್ದು. ನನ್ನ ಪಾರ್ಟಿ ಇಷ್ಟೆಲ್ಲ ಕೊಟ್ಟ ಮೇಲೆ ನನ್ನ ಪಾರ್ಟಿ ಏನು ನಿರ್ದೇಶನ ಕೊಡ್ತದೆ ಅದನ್ನು ನಾನು ಮಾಡಬೇಕು. ನೀನು ಎಲ್ಲಿಂದ ಬೇಕಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಎದುರು ಕಂಟೆಸ್ಟ್ ಮಾಡು ಅಂತ ಹೇಳಿದ್ರೆ ನಾನು ಮಾಡಬೇಕು. ಮುನಿಯಪ್ಪನ ವಿರುದ್ಧ ಕಂಟೆಸ್ಟ್ ಮಾಡಿ ಅಂತ ಹೇಳಿದ್ರೆ ಮಾಡಬೇಕು. ಜಾಫರ್ ಶರೀಫ್ ವಿರುದ್ಧನ ಕಂಟೆಸ್ಟ್ ನಾನು ಖಂಡಿತವಾಗಿ ಅದಕ್ಕೆ ಸಿದ್ಧನಾಗಿದ್ದೇನೆ. ಆದ ಕಾರಣ ನಾನು ಯಾವುದೇ ಕ್ಷೇತ್ರವನ್ನು ಇಂಥದೇ ಕ್ಷೇತ್ರ ಕೊಡಿ ಅಂತ ಕೇಳುವುದಿಲ್ಲ, ಅಥವಾ ಕೊಡದಿದ್ದರೂ ಕೂಡ ನಾನು ಪಕ್ಷಕ್ಕಾಗಿ 24 ಗಂಟೆ ಕೆಲಸ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ. ಈಗ ಪಕ್ಷ ಎಲ್ಲರೂ ಸ್ಪರ್ಧೆ ಮಾಡಬೇಕು, ನಿಮ್ಮಂಥವ್ರು ಪಾರ್ಲಿಮೆಂಟಿಗೆ ಹೋಗಬೇಕು ಅಂತ ಹೇಳುವಂಥ ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ. ನೀವು ಎಲ್ಲಿ ಹೇಳ್ತೀರಾ ಅಲ್ಲಿ, ಉಡುಪಿ ಚಿಕ್ಕಮಗಳೂರು, ಬೆಂಗಳೂರು ನಾರ್ತ್, ಮೈಸೂರು, ಚಿಕ್ಕಬಳ್ಳಾಪುರ, ಈ ಎಲ್ಲ ಕ್ಷೇತ್ರಗಳಲ್ಲಿ ಹೆಸರು ಅಲ್ಲಿಂದಲೇ ಬಂದಂಥ ಹಿನ್ನೆಲೆಯಲ್ಲಿ ಎಲ್ಲಿ ಮಾಡು ಅಂತ ಹೇಳಿದ್ರೆ ನಾನು ಮಾಡಲಿಕ್ಕೆ ಸಿದ್ಧ. ತಮ್ಮ ಆಸಕ್ತಿ ಹೆಚ್ಚಿರೋದು, ನಾನು ಆಸಕ್ತಿಯನ್ನು ವ್ಯಕ್ತಪಡಿಸಬಾರ್ದು. ಆಸಕ್ತಿ ಯಾರು ವ್ಯಕ್ತಪಡಿಸಬೇಕು ಅಂತ ಹೇಳಿದ್ರೆ, ಬೇರೆ ಯಾವುದೇ ಸ್ಥಾನಗಳು ಸಿಕ್ಕರೆ ಅಥವಾ ಬರೇ ಪಕ್ಷ ಅಂತಕ್ಕಿಂತಲೂ ನಾನೇ ಮುಖ್ಯ ಅಂತ ಹೇಳುವಂಥವ ನನಗೆ ಆಸಕ್ತಿಯಿಂದ ವ್ಯಕ್ತಪಡಿಸಲಿಕ್ಕೆ ಸಿದ್ಧನಿದ್ದೇನೆ. ಎಷ್ಟು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಈ ಬಾರಿ ಗೆಲುವು ಸಾಧಿಸ್ತದೆ ಅಂತ ಹೇಳಿ ನಿಮ್ಮ ನನಗೆ ಹೇಳ್ತಾರೆ? ಖಂಡಿತವಾಗಿ ನನಗೆ ವಿಶ್ವಾಸ ಇದೆ. ಕಳೆದ ಬಾರಿಗಿಂತ ಒಂದು 2-3 ಸೀಟುಗಳನ್ನು ನಾವು ಖಂಡಿತ ಜಾಸ್ತಿ ಪಡಿತೀವಿ. ಕಳೆದ ಬಾರಿ ನಮಗೆ 19 ಇತ್ತು. ನಾನು ಮುಖ್ಯಮಂತ್ರಿ ಆಗಿದ್ದಾಗ ನನ್ನ ಸ್ವಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಆಂತರಿಕ ಬಿಕ್ಕಟ್ಟಿನಿಂದಾಗಿ ನಮ್ಮಲ್ಲಿ ಆ ಒಡೆದ ಮನೆ ಆಗಿದ್ದಂಥ ಹಿನ್ನೆಲೆಯಲ್ಲಿ ನಮಗೆ ಸೋಲಾಗಿತ್ತು ಉಡುಪಿ ಚಿಕ್ಕಮಗಳೂರು. ಇವತ್ತು ನನಗೆ ವಿಶ್ವಾಸ ಇದೆ, ಒಂದು 20-22 ಸ್ಥಾನಗಳಿಗೆ ಏನೂ ತೊಂದರೆಗಳಾಗದ ರೀತಿಯಲ್ಲಿ ನಾವಿವತ್ತು ಲೋಕಸಭೆಗೆ ನಮ್ಮ ಸದಸ್ಯರುಗಳನ್ನು ಕಳಿಸ್ಕೊಡ್ತೀವಿ. ಓಕೆ, ಅಂತೂ ಕೊಡಗು ಮತ್ತು ಮೈಸೂರು ಕ್ಷೇತ್ರದಲ್ಲಿ ತಮಗೆ ಟಿಕೆಟ್ ಸಿಕ್ಕಿದ್ರೆ ನೋಡಿ, ನಾನು ಅದನ್ನು ವಿಶ್ಲೇಷಣೆ ಮಾಡಿದರೆ ಕೊಡಗು ಮೈಸೂರು ಪ್ರಾಯಶಃ ನನಗೆ ಇವತ್ತು ವಿಶ್ವಾಸ ಇದೆ. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಕೊಡಗಿಗೆ 75 ಕೋಟಿಗಳ ವಿಶೇಷ ಪ್ಯಾಕೇಜ್ ರೆಗ್ಯುಲರ್ ಫ್ಲೋ ಅಲ್ಲದೆ ಕೊಟ್ಟಿದ್ದೇನೆ. ನಾನು ಅಧ್ಯಕ್ಷನಾಗಿದ್ದಾಗ ನಾನು ಇಲ್ಲಿಯ MLA ಗಳ ಜೊತೆ ಹೋಗಿ ಹಿಂದಿನ ಮುಖ್ಯಮಂತ್ರಿಗಳಲ್ಲಿ 50 ಕೋಟಿಗಳ ವಿಶೇಷ 50 ವರ್ಷ ಅಧಿಕಾರ ಮಾಡಿದಂಥ ಕಾಂಗ್ರೆಸ್ 3 ಮಂತ್ರಿಗಳನ್ನು ಕೊಡಗೆ ಕೊಟ್ಟಂಥ ಕಾಂಗ್ರೆಸ್ ಒಂದು ನಯ ಪೈಸೆ ಇಲ್ಲಿಗೆ ಏನು ಸ್ಪೆಷಲ್ ಪ್ಯಾಕೇಜ್ ಕೊಡಲಿಲ್ಲ. ಆದರೆ ನಮ್ಮ ಅವಧಿಯಲ್ಲಿ ಎಲ್ಲವನ್ನ ಕೊಟ್ಟಿದ್ದೇವೆ. ಇಲ್ಲಿಗೆ ಬೇರೆ ಕೆಲಸ ಕಾರ್ಯಗಳು ನೀವು ನೋಡಿರ್ಬೋದು. ಈ ಜಮ್ಮ ಬಾಣೆ ಬಗ್ಗೆ ಯಾರೂ ಕಾನೂನು ಮಾಡಲಿಲ್ಲ, ಎಲ್ಲರೂ ಹೇಳ್ತಾನೆ ಇದ್ರು. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲಿಗೆ ಕಾನೂನನ್ನು ಅದನ್ನು ತಂದು ಸಾವಿರಾರು ಕುಟುಂಬಗಳಿಗೆ ಇವತ್ತು ಸಿಕ್ಕಿದೆ, ಅದನ್ನು ಬೆನಿಫಿಟ್ ಸಿಕ್ಕಿದೆ. ಈ ರೀತಿ ಈ ಭಾಗ ಮೆಡಿಕಲ್ ಎಲ್ಲವೂ ಕೂಡ ನಿಮ್ಮ ಹಾಕಿದ್ದಕ್ಕೆ ಪ್ರಾಯಶಃ ಕೊಡಗೆ ಈ ಒಂದು ಆದ್ಯತಾ ವಲಯದಲ್ಲಿರುವಂಥದ್ದನ್ನು ನಾವು ಕಂಡಿದ್ದೇವೆ. ಈ ರೀತಿ ಕೊಡಗಿಗೆ 55-60 ವರ್ಷದಲ್ಲಿ ಕೊಡದನ್ನ ಕೇವಲ 5 ವರ್ಷಗಳಲ್ಲಿ ಕೊಟ್ಟು ಕೊಡಗಿನ ಸರ್ವಾಂಗೀಣ ಅಭಿವೃದ್ಧಿಗೆ ಕೆಲಸ ಮಾಡಿದವರು ಬಿಜೆಪಿ. ಚಿಕ್ಕಬಳ್ಳಾಪುರದಲ್ಲಿ ಸ್ನಾತಕೋತ್ತರ ಕಾಲೇಜಿಗೆ ನಿಮ್ಮ ಒಂದು ಕನಸಿತ್ತು, ಅದು ಆಗಿದೆ. ನೀವು ಕುಡಿಯುವ ನೀರಿಗಿಂತ ಬೇರೆ ಯಾವುದು ಪ್ರಾಮುಖ್ಯ ಬೇಕು ಹೇಳಿ, ಅದಕ್ಕೆ ಬೇಕಾದಂಥ ಆದ್ಯತೆಗಳನ್ನು ಕೊಡುವಂಥದ್ದಾಗಿದೆ. ಈವನ್ ಮೈಸೂರಿನ ಭಾಗದಲ್ಲಿ ಕೂಡ ನಗರ ಪ್ರದೇಶದಲ್ಲಿ ಇವತ್ತು ಚೆನ್ನಾಗಿದೆ. ಪಿರಿಯಾಪಟ್ಟಣ, ಹುಣಸೂರು ಮತ್ತು ನಮ್ಮ ಚಾಮುಂಡೇಶ್ವರಿ 3 ಕ್ಷೇತ್ರಗಳ ಬಗ್ಗೆ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ. ಅದನ್ನು ಪಿಕಪ್ ಮಾಡಿ ಒಳ್ಳೆಯ ಅಂತರದಿಂದ ಗೆಲುವು ಸಾಧಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದು ನನ್ನ ಮನಸ್ಸಲ್ಲಿ. ಫೈನಲ್ ಪಟ್ಟಿ ಬಿಡುಗಡೆ ಆಗಿಲ್ಲ. ಇಲ್ಲ, ನಮ್ಮ ಚುನಾವಣಾ ಸಮಿತಿ ನಿನ್ನೆಲ್ಲ ಮೊನ್ನೆ ಘೋಷಣೆ ಆಗಿರುವಂಥದ್ದು. ಯಾವಾಗ ಚುನಾವಣಾ ಸಮಿತಿ ಈಗ ಸಿಟ್ಟಿಂಗ್ ಆಗಬೇಕು. ಯಾವುದೇ ಘೋಷಣೆಗಳನ್ನು ಮಾಡಬೇಕಾದ್ರೆ ರಾಜ್ಯ ಚುನಾವಣಾ ಸಮಿತಿಯಲ್ಲಿ ಆಗ್ಬೋದು. ಒಂದು ಪ್ರಥಮ 10-20 ಹೆಸರುಗಳು ಒಂದು ವಾರದಲ್ಲಿ ಆಗ್ಬೋದು, ಉಳಿದ 8 ಮತ್ತೊಂದು 15 ದಿನದಲ್ಲಿ ಆಗ್ಬೋದು. ಕೊನೆಯದಾಗಿ ತಮ್ಮಿದ್ದಾರೆ ರಾಮದಾಸ್ ಅವರು ನಿನ್ನೆ ಒಂದು ವೈಯಕ್ತಿಕ ಇದರಲ್ಲಿ ಇದಾಗಿದ್ದಾರೆ, ತಮ್ಮ ಅಭಿಪ್ರಾಯದಲ್ಲಿ ನೋಡಿ, ಇದು ಭಾರಿ ಸೂಕ್ಷ್ಮ ವಿಚಾರಗಳು. ಒಳಗೂ ಹೊರಗೂ ತಿಳಿಯದೆ ಇದರ ಬಗ್ಗೆ ಏನು ಅಂತ ಹೇಳುವಂಥದ್ದು ಅಷ್ಟು ಸರಿ ಆಗುವಂಥದ್ದಲ್ಲ. ಆದರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ, ರಾಜಕಾರಣದಲ್ಲಿ ಒಬ್ಬ ವ್ಯಕ್ತಿ ಬೆಳೀತಾ ಇದ್ರೆ ಅವನನ್ನು ಮುಗಿಸ್ಬೇಕು ಅಂತ ಹೇಳಿದ್ರೆ ಯಾವುದೇ ರೀತಿಯ ಕುತಂತ್ರಗಳನ್ನು ಮಾಡುವಂಥದ್ದನ್ನು ನಾವು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ನೋಡ್ತಾ ಇದ್ದೇವೆ. ಕಳೆದ ಬಾರಿ
ನಮ್ಮ ಸದನದೊಳಗೆ ಆದಂಥ ಒಂದು ವಿದ್ಯಮಾನ ಇರ್ಬೋದು, ಬೇರೆ ನಮ್ಮ ಪಕ್ಷದ ಬೇರೆ ಬೇರೆ ಶಾಸಕರ ವಿದ್ಯಮಾನಗಳು ಇದೇ ಇಡೀ ಹೈಲೈಟ್ ಆಗುವಂಥ ರೀತಿಯಲ್ಲಿ ಆಗಿ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ. ಕಾಂಗ್ರೆಸ್ನವರು ಬಾಕಿಯವರ ಮನಸ್ಸಲ್ಲಿ ಒಂದು ಭಾವನೆ ಇದೆ, ಮತ್ತೆ ಅದೇ ಕುತಂತ್ರವನ್ನು ಮಾಡಿದರೆ ಇದರಲ್ಲಿ ಯಶಸ್ವಿ ಆಗ್ಬೋದು ಅಂತ ಹೇಳುವಂಥ ಅವರದ್ದು ಬೇರೆ ಬೇರೆ ಕಡೆಗಳಲ್ಲಿ ಪ್ಲಾನಿಂಗ್ಗಳು ನಡೀತಾ ಇರುವಂಥ ನಮ್ಮ ಗಮನಕ್ಕೆ ಬಂದಿದೆ. ಆದರೆ ಇಂಥ ಒಂದು ವಿಚಾರದಲ್ಲಿ ನಾನು ನೇರವಾಗಿ ಯಾರ ಮೇಲೆ ಆರೋಪ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂತ ಹೇಳಿದ್ರೆ ವಿಚಾರಗಳು ಗೊತ್ತಿಲ್ಲದೆ ಅದರ ಮೇಲೆ ಆರೋಪ ಮಾಡುವಂಥದ್ದು ಸೂಕ್ತ ಅಲ್ಲ. ಮತ್ತು ಖಂಡಿತವಾಗಿಯೂ ರಾಮದಾಸರ ನಾನು ಹಿಂದಿನ ಅವರ ನಡವಳಿಕೆ ನೋಡಿದ್ದೇನೆ. ಪ್ರಾಯಶಃ ಇಂಥ ವಿಚಾರಗಳಲ್ಲಿ ಅವರು ಭಾರಿ ಸ್ಪಷ್ಟವಾದಂಥ ನಿಲುವುಗಳನ್ನು ಹಿಡ್ಕೊಂಡಿದ್ದವರು. ಅಂಥದ್ದು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು ನನ್ನ ಮನಸ್ಸು ಹೇಳ್ತದೆ. ಆದರೆ ಯಾವುದಕ್ಕೂ ತನಿಖೆಯಿಂದ ಹೊರಬರಲಿ. ಈಗ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ, ಸುಸೈಡ್ ಅಟೆಂಪ್ಟ್ ಮಾಡಿದ್ದಾರೆ. ಆ ಹುಡುಗಿಯ ಚರಿತ್ರೆಯನ್ನು ನಾನು 2 ದಿವಸದಿಂದ ಇಡೀ ಟಿವಿಯಲ್ಲಿ ಬಂದದನ್ನು ಬೇರೆ ಬೇರೆಯವರಿಂದ ಕೇಳಿದ್ದೇನೆ. ಆ ಚರಿತ್ರೆ ನೋಡಿದರೆ ಇದರ ಹಿಂದೆ ಒಂದು ಕಾರಣದ ಕೈ ಉಂಟು. ಅದು ಈ ಹುಡುಗಿಯನ್ನು ಹಿಡ್ಕೊಂಡು ಈ ಕೆಲಸ ಕಾರ್ಯಗಳನ್ನು ಮಾಡಿಸ್ತದೆ ಅಂತ ಹೇಳುವಂಥದ್ದು ಮೇಲ್ನೋಟಕ್ಕೆ ನಮಗೆ ನೋಡಿದಾಗ ಗೊತ್ತಾಗುತ್ತೆ. ಆದರೂ ಕೂಡ ಇದರ ಸತ್ಯಾಸತ್ಯದ ಬಗ್ಗೆ ತನಿಖೆ ಆಗಲಿ, ಸತ್ಯಾಂಶ ಹೊರಬರಲಿ, ತಪ್ಪಿತಸ್ಥರಾದರೆ ಶಿಕ್ಷೆ ಆಗಲಿ, ನಮ್ದೇನು ಅದರಲ್ಲಿ 2 ಮಾತುಗಳಿಲ್ಲ. ಅದರ ರಾಮದಾಸನ ಅಂಥ ಕೆಲಸ ಕಾರ್ಯಗಳನ್ನು ಮಾಡುವವರಲ್ಲ ಅಂತ ಹೇಳುವಂಥ ಅವರ ಒಡನಾಟದಿಂದ ನನ್ನಲ್ಲಿ 1994 ಅವರು ಶಾಸಕರು ನನ್ನ ಜೊತೆಯಲ್ಲಿ ಅಲ್ಲಿಂದ ಇಲ್ಲಿವರೆಗೆ ನೋಡಿದ್ದೇನೆ. ಆ ರೀತಿಯಾದ ಕಾರಣ ಅದರ ಬಗ್ಗೆ ನಾನು ಯಾವುದೇ ರೀತಿಯ ಆರೋಪಗಳನ್ನು ಯಾವುದೇ ವ್ಯಕ್ತಿಯ ಮೇಲೆ ಯಾವುದೇ ಪಕ್ಷದ ಮೇಲೆ ಹೇಳುವುದಿಲ್ಲ. ಆದರೆ ರಾಮದಾಸರಿಂದ ತಪ್ಪಾಗಿರ್ಲಿಕ್ಕಿಲ್ಲ ಅಂತ ಹೇಳುವಂಥದ್ದು ನನ್ನ ಮನಸ್ಸಿಗೆ ಅನಿಸ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ತನಿಖೆ ನಡೀಲಿ. ಇನ್ನೊಂದು 6-10 ದಿನಗಳಲ್ಲಿ ಕಾಯುವುದು ದೊಡ್ಡ ಸಂಗತಿಗಳಲ್ಲ. ಅದರ ಜೊತೆಯಲ್ಲಿ ಹುಡುಗಿ ಏನುಂಟ ಅದನ್ನೆಲ್ಲ ದಾಖಲೆಗಳನ್ನೆಲ್ಲ ಬಿಡುಗಡೆ ಮಾಡ್ತೇನೆ, ಕೋರ್ಟಿಗೆ ಹೋಗ್ತೇನೆ ಅಂತ ಹೋಗ್ಲಿ, ಏನಾಗ್ತದೆ ನೋಡೋಣ. ಓಕೆ, ಧನ್ಯವಾದಗಳು ಸರ್. ಇಷ್ಟೊತ್ತು ತನಕ ಆದರೆ ನೀವು ಕ್ಷೇತ್ರದಲ್ಲಿ ಲೋಕಸಭಾ ಇದಾಗಿ ಟಿಕೆಟ್ ಸಿಕ್ಕಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೊಡಗಿನ ಅಳೆಯನಾಗಿ ಬಹುಶಃ ನೀವು ಇಲ್ಲಿ ನಿಲ್ಲುವ ಎಲ್ಲ ಸೂಚನೆಗಳು ಇದೆ ಅಂತ ಹೇಳೋದನ್ನು ಏನೋ ವ್ಯಕ್ತಪಡಿಸ್ಬೋದಾ? ನಾನು ಹೇಳಲಿಕ್ಕೆ ಆಗೋದಿಲ್ಲ. ನೋಡಿ, ನಮ್ಮ ಪಾರ್ಟಿ ಅದರಲ್ಲಿ ನನ್ನಂಥ ಮೇಲ್ಮಟ್ಟದ ಎಲ್ಲ ಅವಕಾಶಗಳನ್ನು ಪಡ್ಕೊಂಡವರು ಅವರು ಸ್ವಯಂ ಘೋಷಿತರಾಗಿ ಯಾವುದೇ ಸ್ಥಾನಗಳನ್ನು ಅಪೇಕ್ಷೆ ಪಡೆದವರು. ಇದಷ್ಟು ಒಳ್ಳೆ ಸಂಪ್ರದಾಯ ಅಲ್ಲ. ಅದಕ್ಕಾಗಿ ನಾನು ಯಾವುದೇ ನನ್ನ ಆಶಯವನ್ನು ಬಾಹ್ಯವಾಗಿ ನಾನು ವ್ಯಕ್ತಪಡಿಸುವುದಿಲ್ಲ. ಕೆಲವು ಸಂಗತಿಗಳನ್ನು ನಾನು ಸೂಕ್ಷ್ಮವಾಗಿ ನನ್ನ ಪಕ್ಷದ ಪ್ರಮುಖರ ಜೊತೆ, ನನ್ನ ಪರಿವಾರದ ಪ್ರಮುಖರ ಜೊತೆ ನಾನು ವಿಶ್ಲೇಷಣೆಗಳನ್ನು ಮಾಡಿದ್ದೇನೆ. ಆದರೆ ನನ್ನ ಪಾರ್ಟಿಯಿಂದ ಡಿಕ್ಲೇರ್ ಆಗುವವರೆಗೆ ನಾನು ಇಂಥ ಕ್ಷೇತ್ರಕ್ಕೆ ಅಭ್ಯರ್ಥಿ ಅಂತ ನಾನು ಹೇಳಲಿಕ್ಕೆ ಇಷ್ಟ. ಒಂದು ಕಡೆ ಇಲ್ಲಿಯ ಸ್ಥಳೀಯರಾದಂಥ ಶಾಸಕ ಅಪ್ಪಚ್ಚುರಂಜನ್ ಅವರು ಕೂಡ ಸ್ಪರ್ಧಿಸಲಿಕ್ಕೆ ಇಷ್ಟಪಟ್ಟಿದ್ದರು. ಮತ್ತು 2ನೇ ಕಡೆ ಶೋಭಾ ಕರಂದ್ಲಾಜೆ ಅವರು ಅಂತ ಹೇಳಿ ನಮ್ಮ ಬ್ರಿಗೇಡಿಯರ್ ಅಂತ ಹೇಳೋ ಸಂಸ್ಥೆಯ ಮೂಲಕ ಕೂಡ ಸಂಭಾವನೆ ಪಟ್ಟಿ ಕೊಡಿ ರಾಜ್ಯದಲ್ಲಿ ಪಟ್ಟಿ ಆಯಿತು ಅಂತ ಹೇಳೋ ಮಟ್ಟಿಗೆ ಕೂಡ ಆಯಿತು. ಎಲ್ಲೊಂದು ಕಡೆ ಎಲ್ಲೂ ಸಂಭಾವನೆ ಪಟ್ಟಿಗಳ ನೋಡಿ, ಯಾವಾಗಲೂ ನೀವು ನೋಡಿ, ಯಾವ ಗೆಲ್ಲುವ ಒಂದು ಪಕ್ಷಕ್ಕೆ ಹೆಚ್ಚು ಹೆಚ್ಚು ಅಭ್ಯರ್ಥಿಗಳ ಸಂಖ್ಯೆ ಇದ್ದೇ ಇರ್ತದೆ ಮತ್ತು ಹೆಚ್ಚು ಅದರ ಬಗ್ಗೆ ಜನರಿಗೂ ಆಸಕ್ತಿ ಇರ್ತದೆ. ಇವತ್ತು ಪರಿಸ್ಥಿತಿ ಹಾಗೆ ಆಗಿದೆ. ಬಿಜೆಪಿಯೇ ಕರ್ನಾಟಕದಲ್ಲಿ ಗೆಲ್ಲುವ ಕುದುರೆ ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತಾಗಿದೆ. ಆದ ಕಾರಣ ಹೆಚ್ಚು ಹೆಚ್ಚು ಅಭ್ಯರ್ಥಿಗಳು ಮತ್ತೊಂದಿರ್ತಾರೆ. ಅಪ್ಪಚ್ಚುರಂಜನ್ ಆಶಯ ವ್ಯಕ್ತಪಡಿಸಿದ ನಿಜ. ಇಷ್ಟು ತನಕ ಕೊಡಗಿಗೆ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿಲ್ಲ. ನೀವು ಕೊಡಗಿಗೆ ಒಂದು ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳುವಂಥ ಬೇಡಿಕೆಗಳನ್ನು ಕೊಡಗಿನ ನಮ್ಮ ಪಕ್ಷ ಇಟ್ಟಿರುವಂಥದ್ದು ಇವತ್ತಲ್ಲ, ಹಿಂದಿನಿಂದಲೂ ಇಡ್ತಾ ಇದೆ, ಇವತ್ತು ಕೂಡ. ಆದರೆ ಅಪ್ಪಚ್ಚುರಂಜನ್ ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ. ಅವರು ಕೊಡಗಿಗೆ ಕೊಟ್ಟರೆ ಒಳ್ಳೆಯದು, ನನಗೆ ಕೊಟ್ಟರೆ ಒಳ್ಳೆಯದು ಅಂತ ಕೇಳಿದ್ದಾರೆ. ಆದರೆ ಪಕ್ಷ ಯಾವ ತೀರ್ಮಾನ ಮಾಡ್ತೇನೆ ಅದಕ್ಕೂ ಬದ್ಧ ಅಂತ ಹೇಳಿದ್ದಾರೆ. ಅದನ್ನು ಅವರ ತಿಳ್ಕೊಂಡಿದ್ದಾರೆ. ಆದ ಕಾರಣ ಅಪ್ಪಚ್ಚುರಂಜನ್ರೇ ಒಬ್ಬರ ಆಸಕ್ತಿ ವ್ಯಕ್ತಿ ಆಗಿದ್ದದ್ದು ನಿಜ. ಓಕೆ, ಧನ್ಯವಾದ. ಓಕೆ ವೀಕ್ಷಕರೇ, ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಲೋಕಸಭಾ ಸದಸ್ಯರಾಗಿದ್ದಂಥ ಮತ್ತು ನಮ್ಮೂರಿನ ಹಳೆಯಾಗಿರ್ತಕ್ಕಂಥ ಡಿ.ವಿ. ಸದಾನಗೌಡರು ಇಷ್ಟು ತನಕ ತಮ್ಮ ಮನದಾಳದ ಮಾತುಗಳನ್ನು ಆಡಿದ್ದಾರೆ. ಅದರೊಟ್ಟಿಗೆ ಅವರು ಹೇಳಿದ್ದಾರೆ, ಪಕ್ಷ ಟಿಕೆಟ್ ಕೊಟ್ಟರೆ ಎಲ್ಲಿ ಬೇಕಾದರೂ ನಾನು ಸ್ಪರ್ಧಿಸ್ತೇನೆ, ಟಿಕೆಟ್ ಇಲ್ಲದಿದ್ದರೂ ಕೂಡ ಪಕ್ಷಕ್ಕಾಗಿ ನಾನು ಒಂದು ಕಾರ್ಯಕರ್ತನಾಗಿ ನಾನು ಸೇವೆಯನ್ನು ಸಲ್ಲಿಸ್ತೇನೆ, ಪಕ್ಷ ನನಗಾಗಿ ಎಲ್ಲವನ್ನು ತ್ಯಾಗ ಮಾಡಿದೆ, ಅದು ಪಕ್ಷಕ್ಕಾಗಿ ನಾನು ಎಲ್ಲವನ್ನು ಕೂಡ ತ್ಯಾಗ ಮಾಡಲಿಕ್ಕೆ ಸಿದ್ಧನಿದ್ದೇನೆ ಅಂತ ಈ ಸಂದರ್ಭ ಹೇಳಿದ್ದಾರೆ. ಧನ್ಯವಾದ.